ರಾಜ್ ಬಿ ಶೆಟ್ಟಿ ಅವರ ಒಂದು ಮೊಟ್ಟೆಯ ಕತೆ ಐ ಥಿಂಕ್ ನಿಮಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿದ್ದು ಅಂತ ಅನ್ನಿಸ್ತು. ಸೊ ಅವರು ಹೊಗಳಿರ್ತಾರೆ ನಿಮ್ಮನ್ನ ಸ್ಟೇಜ್ ಮೇಲೆ, ನಿಮ್ಮ ಪಾತ್ರವನ್ನು ಕೂಡ ಕೊಂಡಾಡಿರ್ತಾರೆ. ಸೊ ಆ ಕ್ಷಣಗಳನ್ನ ಮೆಲ್ಕು ಹಾಕೋದಾದ್ರೆ ಖಂಡಿತ ಅದೇ ನಂಗೆ ಸಿಕ್ಕಿರೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು ಆ ಟೈಮಲ್ಲಿ. ಬಿಕಾಸ್ ನಾನು ಯಾರದನ್ನ ಕೇಳ್ತಾ ಇರಲಿಲ್ಲ, ಸಿನಿಮಾ ಆಗಿರ್ಬೋದು ಬೇರೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ತುಂಬ ಕಮ್ಮಿ ನಾನು. ಸೊ ಅವರ ಫ್ರೆಂಡ್ ಒಬ್ರು, ರಾಜ್ ಶೆಟ್ಟಿ ಫ್ರೆಂಡ್ ಒಬ್ರು ರಾಜೇಶ್ ಅಂತಾನೆ ಅವರು ಕೂಡ, ಅವರು ನಮ್ಮ ನಾಟಕ ಮಾಡಿಸ್ತಾ ಇದ್ರು ಅವ್ರ ಊರಲ್ಲಿ. ಸೊ ಅವ್ರು ನನಗೆ ತುಂಬ ಪರಿಚಯ ಇದ್ರು, 2-3 ವರ್ಷದ ಪರಿಚಯ ಇದ್ರು. ಸೊ ಒಂದಿನ ಅವ್ರು ಹೇಳಿದ್ರು, ನಿಮ್ಮ ನಾಳೆ ಫ್ರೀ ಇದ್ರೆ ಹಿಂಗೆ ಬನ್ನಿ ಅಂತ. ಓಕೆ, ನೋಡಿದರೆ ರಾಜ್ ಬಿ ಶೆಟ್ಟಿ ಸರ್ ಅವರು ನಾನು ಮೊದಲು ನೋಡಿದ್ದೆ. ಅವರು ಆರ್ಜೆ ಆಗಿದ್ರು ಮತ್ತೆ ಆಂಕರಿಂಗ್ ಮಾಡ್ತಾ ಇದ್ರು, ನೋಡಿದ್ದೆ ಅವ್ರನ್ನ ಒಂದಷ್ಟು ವೇದಿಕೆಗಳಲ್ಲಿ. ಸೊ ಅಲ್ಲಿ ಪರಿಚಯ ಆಗಿ ಅವರು ಅಲ್ಲಿ ಆಡಿಷನ್ ನಡೀತಾ ಇತ್ತು ಆ್ಯಕ್ಚುಲಿ. ಸೊ ನಂಗೂ ಗೊತ್ತಿರಲಿಲ್ಲ ಅವರು ಆ್ಯಕ್ಚುಲಿ ಆಡಿಷನ್ ಅಂತ ಕರ್ಕೊಂಡು ಹೋಗಿದ್ದಲ್ಲ, ಬೇರೆ ಏನು ಒಂದು ಆ್ಯಡ್ ಶೂಟ್ ಅಂತ ಕರ್ಕೊಂಡು ಹೋಗಿದ್ರು ಸ್ಟಾರ್ಟಿಂಗಲ್ಲಿ. ಹಂಗೆ ಅವರು ನನಗೆ ಆಡಿಷನ್ ಮಾಡಿದ್ರು. ನಮ್ಮದು ಒಂದು ನಾಟಕದವ್ರು ಅಂದ್ಕೊಂಡೆ ನಮ್ಮದು ನಾಟಕದ ಶೈಲಿ ಇರುತ್ತೆ. ಸೊ ಅದನ್ನೆಲ್ಲ ಇಲ್ಲ ಈ ಥರ ಇದೇ ಡೈಲಾಗ್ನ ಈ ಥರ ಹೇಳ್ಬೋದಾ ಅಂತ ಒಂದು ಹೇಳ್ಕೊಟ್ರು. ನಾನು ಮಾಡಿದೆ. ಎಕ್ಸಾಂಪಲ್ ತೋರಿಸ್ಬಿಡಿ ಸರ್. ಇಲ್ಲ, ಈಗ ನಾಟಕ ಅಂದ್ರೆ ಒಂದು ನಾಟಕ ಡೈಲಾಗ್ ಇರುತ್ತಲ್ಲ, ಅದು ಸ್ವಲ್ಪ ನಾಟಕೀಯವಾಗಿರುತ್ತಲ್ಲ ಡೈಲಾಗ್ಸ್. ಸೊ ಅದನ್ನ ಅವರು ತುಂಬಾ ಕ್ಯಾಶುವಲ್ ಆಗಿ, ವೆರಿ ನ್ಯಾಚುರಲ್ ಆಗಿ ಹೇಳಿದ್ರು. ಅದೇ ಡೈಲಾಗ್ ರಿಯಲಿಸ್ಟಿಕ್ ಆಗಿ ಈ ತರ ಹೇಳಿ ನೋಡಿ, ಒಮ್ಮೆ ಟ್ರೈ ಮಾಡಿ ಅಂತ. ಅದೇ ನಾನು ಹೇಳಿದಾಗ ಅವ್ರು ಮತ್ತೆ ಹೇಳಲಿಕ್ಕೆ ಹೇಳಿದ್ರು. ಸೊ ಹೇಳಿದೆ ಅವರಿಗೆ, ಓಕೆ ಚೆನ್ನಾಗಿದೆ ಅಂತಂದ್ರು. ಮತ್ತೆ ವಿಜಯ್ ಕುಮಾರ್ ಕೊಡೆಲ್ವೇಲ್ ಅಂತ ನಮ್ಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿ ಸುಮಾರು ಸಿನಿಮಾ ನಿರ್ದೇಶನ ಮಾಡಿದ ನಾಟಕ ಕಲಾಸಂಗಮ ನಾಟಕ ತಂಡ ಇದೆ ಅವ್ರದ್ದು. ಸೊ ಅವರು ಇದ್ರು ಅಲ್ಲಿ. ಆಕ್ಚುಲಿ ರಾಜನಿಗೆ ನಾ ಅಷ್ಟು ಇಷ್ಟ ಆಗಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಅದು ಮಾತ್ರ ಒಂದು ಮೊಟ್ಟೆ ಕತೆ ಅಲ್ಲ, ಬೇರೆ ಸಿನಿಮಾ, ಒಂದು ಬೇರೆ ಸಿನಿಮಾ, ತುಳು ಸಿನಿಮಾ ಮಾಡ್ಬೇಕಿತ್ತು ಅವ್ರು, ಅದಕ್ಕೆ ಆಡಿಷನ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ಬಂದ್ಮೇಲೆ ನಂದೆಲ್ಲ ಓಕೆ ಹೇಳೋಣ ಅಂತ ಹೇಳಿ ಆದ್ಮೇಲೆ ವಿಜಯನ್ ಹೇಳಿ ಚೆನ್ನಾಗಿ ಮಾಡ್ದೆ, ಅವ್ರಿಗೆ ಹಾಕೊಳ್ಳಿ ಅಂತ ಅಂದ್ರಂತೆ. ಸೊ ಆಮೇಲೆ ಟಚ್ ಅಲ್ಲಿ ವರ್ಕ್ಶಾಪಿಗೆಲ್ಲ ಹೋಗ್ತಾ ಇದ್ದೆ ನಾನು. ಒಂದು ಪಾತ್ರಕ್ಕೆ ಆ ಪಾತ್ರಕ್ಕೆ ಒಂದು 12 ಜನ ಬಂದು ಹೋಗಿದ್ರು ಆಡಿಷನ್ ಮಾಡಿ, ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ. ಸೊ ನಾನು ಸೆಲೆಕ್ಟ್ ಆದೆ, ಆಡಿಷನ್ ಎಲ್ಲ ಮಾಡಿದ್ರು. ಇನ್ನೇನು ಒಂದು 10 ದಿನ 1 ವಾರ ಏನಿತ್ತು ಶೂಟಿಗೆ ಅದು ಆ ಸಿನಿಮಾ, ಬಟ್ ನಿಂತೋಯ್ತು. ನಿಮ್ಗೆ ಗೊತ್ತಲ್ಲ, ರಾಜ್ ಬಿ ಶೆಟ್ಟಿ ಅಂದ್ರೆ ಅವರೊಂದು ಪರ್ಟಿಕ್ಯುಲರ್ ಈ ಥರನೇ ಇರಬೇಕು ಅನ್ನೋದೊಂದು ಅವ್ರದ್ದೊಂದು ಧ್ಯೇಯ ಇರುತ್ತೆ. ಸೊ ಅದರಲ್ಲಿ ಅವ್ರಿಗೇನೋ ಇಲ್ಲ, ಇದು ನಂಗೆ ಸರಿ ಹೋಗ್ತಿಲ್ಲ ಅಂದ್ರು ಸಿನಿಮಾ ಬಿಟ್ಟರು. ಮತ್ತೆ ಆಮೇಲೆ ಹೇಳಿ ನೋಡೋಣ ಮುಂದೆ ಏನಾದರೂ ಮಾಡ್ಬೋದು ಅಂತೇಳಿ ಒಂದು 6 ತಿಂಗಳಾದ್ಮೇಲೆ ಮತ್ತೆ ರಾಜನೇ ಫೋನ್ ಮಾಡ್ತಾರೆ ನನಗೆ, ಒಂದು ಸಿನಿಮಾ ಮಾಡ್ತಿದ್ದೀವಿ, ನೀವು ಬನ್ನಿ ಒಂದ್ಸಲ ಕತೆ ಕೇಳಿ ಅಂತ. ಹಾಗೆ ಅದರ ಪ್ರೊಡ್ಯೂಸರ್ ಸುಹಾನ್ ಪ್ರಸಾದ್ ಅಂತ. ಸೊ ಅವರ ಮ್ಯಾಂಗೋ ಪಿಕಲ್ ಬ್ಯಾನರ್ ಇತ್ತು ಆಲ್ರೆಡಿ, ಅವರು ಈವೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ಅವ್ರ ಆಫೀಸ್ ಇತ್ತು, ಅವ್ರ ಆಫೀಸಿಗೆ ಕರೆದ್ರು. ರಾಜ್ ಬಿ ಶೆಟ್ಟಿ ಬಂದಿರಲಿಲ್ಲ, ಇಲ್ಲಿ ಉಡುಪಿಯಿಂದ ಬರಬೇಕಷ್ಟೇ. ಸೊ ಅವರು ಮಾತಾಡ್ತಿದ್ರು, ಒಂದು ಮೊಟ್ಟೆ ಕತೆ ಅಂತ ಒಂದು ಮಾಡಿ ಟೈಟಲ್ ಇಟ್ಟಿದ್ದೀವಿ, ಹೇಗೆ ಅನಿಸ್ತಾ ಇದೆ, ಏನಾಗಿರ್ಬೋದು ಕತೆ ಅಂತ ನನ್ನ ಹತ್ರನೇ ಕ್ವಶನ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ನಾನೇನಪ್ಪ ಇದು ಒಂದು ಮೊಟ್ಟೆ ಅಂದ್ರೆ ಬೈ ಬರ್ತ್ ಬಗ್ಗೆ ಇರ್ಬೋದು, ಹಾಗೆ ಸುಮಾರು ದೊಡ್ಡದಾಗಿ ಮಾತಾಡಿದೆ. ಓಕೆ ಇವರು ಬರ್ತಾ ಇದ್ದಾರೆ, ಅವ್ರ ಕತೆ ಹೇಳ್ತಾರೆ ಅಂತ ಹೇಳಿ ಬಂದರು. ಆಮೇಲೆ ರಾಜನ ಕತೆ ಹೇಳಿದರು. ಅಲ್ಲಿ ಕತೆ ಹೇಳಿದಾಗಲೇ ನಂಗೆ ಸುಮಾರು ನಕ್ಕಿದ್ದೆ ನಾನು. ಸೊ ಅವರು ಆಮೇಲೆ ಹೇಳಿದ್ರು, ಶ್ರೀನಿವಾಸನ ಪಾತ್ರ ನಿಮ್ಮ ಹತ್ರ ಮಾಡಿಸ್ಬೇಕಂತ ಇದ್ದೀವಿ. ಸೊ ತುಂಬ ಖುಷಿ ಆಯಿತು. ಆಮೇಲೆ ಮತ್ತೆ ವರ್ಕ್ಶಾಪ್ ಸ್ಟಾರ್ಟ್ ಆಯಿತು. ಆ ಸಿನಿಮಾ ಬಹುಶಃ ಇವತ್ತು ನಾನು ಇಲ್ಲಿ ಕೂತು ಮಾತಾಡಿದ್ದೀನಿ ಅಂದರೆ ಅದೇ ಆ ಸಿನಿಮಾದಿಂದಲೇ, ಒಂದು ಮೊಟ್ಟೆ ಕಥೆಯಿಂದ. ಅದ್ರ ನಂತರ ಕೆಲಸ ಅಂತೂ ಕಮ್ಮಿ ಆಗಿಲ್ಲ, ದೊಡ್ಡ ಬ್ರೇಕ್ ಕೊಡ್ತು ನನಗೆ ಅದು. ಬಿಕಾಸ್ ಅವರೇ ಹೇಳ್ತಾ ಇದ್ರು, ಅದರಲ್ಲಿ ನಾನಲ್ಲ, ಜನಾರ್ದನ್ ಅಲ್ಲ ಹೀರೋ ಇಸ್ ಶ್ರೀನಿವಾಸ್ ಅಂತ. ಸೊ ಆ ಥರ ಅವರೇ ಹೇಳ್ತಾ ಇದ್ರು ವೇದಿಕೆಯಲ್ಲಿ ಹೇಳಿದ್ದಾರೆ. ಸೊ ದೊಡ್ಡ ಬ್ರೇಕ್ ಸಿಕ್ತು. ಆಮೇಲೆ ಅದೇ ನೀವು ಹೇಳ್ದಂಗೆ ರಿಷಬ್ ಸರ್ ಪರಿಚಯ ಆಯಿತು, ಅವರು ಇನ್ನೊಂದು ಲೆವೆಲ್ ಕರ್ಕೊಂಡು ಹೋದ್ರು ನಮ್ಮನ್ನ. ಆಗ್ತಾ ಇದೆ ಈ ಮೊನ್ನೆ ಸೂಪರ್ ಸೊ ಅವರ ಬ್ಯಾನರ್ ಎಲ್ಲ ಆಯಿತು. ಆ್ಯಕ್ಚುಲಿ ನನಗೆ ಇದು ಗರುಡ ಗಮನದಲ್ಲೂ ಒಳ್ಳೆ ಪಾತ್ರ ಇತ್ತು ಆ್ಯಕ್ಚುಲಿ. ಅದರಲ್ಲಿ ಇವರು ದೀಪಕ್ ರೈ ಮಾಡಿದ್ರಲ್ಲ, ಆ ಪಾತ್ರ ನಂಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಅದು ಡೇಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತೇಳಿ ಅದು ಗಟ್ಟೆ ಬಿಡಬೇಕಿತ್ತು ನನಗೆ. ಅದು 1 ವಾರ ಏನೋ ಬೇಗ ಅರ್ಲಿ ಸ್ಟಾರ್ಟ್ ಆಯಿತು ಹೇಳಿದ್ರು ಡೇಟಿಗೆ ಅಂತ. ನಾ ಗಡ್ಡೆ ಬಿಡಬೇಕಿತ್ತು, ಸೊ ಅದು ಮಿಸ್ ಆಯಿತು ಹಂಗೆ. ಅದಕ್ಕೆ ಮತ್ತೆ ನಾವು ಒಂದು ಬೇರೆ ಇಲ್ಲ ಗಡ್ಡೆ ಬಿಡೋಕ್ಕಾಗಿಲ್ಲ. ನಾನಾಗ ಇದು ಮಾಡ್ತಿದ್ದೆ, ಯಾವುದು ನಮ್ಮ ಅಜಯ್ ರಾವ್ ಅವ್ರದ್ದು ಕೃಷ್ಣ ಟಾಕೀಸ್, ಅದು ಮಾಡ್ತಿದ್ದೆ. ಅದರಲ್ಲಿ ಒಂದು ASI ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ನಾನು. ಸೊ ಹಂಗೆ ಅದು ಆಗಿಲ್ಲ ಮಾಡಲಿಕ್ಕೆ. ಇಲ್ಲಿ ಇವತ್ತು ಶೂಟ್ ಲಾಸ್ಟ್ ಆದರೆ ನಾಳೆ ಅಲ್ಲಿ ಸ್ಟಾರ್ಟ್ ಗರುಡ ಗಮನ. ಸೊ 4-5 ದಿನ ಆದರೂ ಬೇಕಿತ್ತು ಗಡ್ಡ ಬರಲಿಕ್ಕೆ. ಸೊ ಬೇರೆ ಕ್ಯಾರೆಕ್ಟರ್